ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲಿರುವ ನನ್ನ ಎಲ್ಲ ಆದರಣೀಯ ಸನ್ಮಿತ್ರರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರ. ಭರ್ಜರಿಯಾದ ಸಂಖ್ಯೆಯಲ್ಲಿ ಮಿತ್ರ ಪುನೀತನಿಗೆ ಬೆಂಬಲ ಕೊಡ್ಲಿಕ್ಕೆ ಅಂತ ಬಂದಿರುವಂತ ಅಥವಾ ಅವನು ತೆಗೆದುಕೊಂಡಿರುವಂತ ಈ ಹೋರಾಟ ಗುರಿ ಮುಟ್ಟುವವರೆಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಬಂದಿರುವಂತ ಎಲ್ಲ ಸನ್ಮಿತ್ರರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರ. ನನಗೊಬ್ಬ ಸ್ವಾಮೀಜಿ ಯಾವಾಗ್ಲೂ ಹೇಳೋರು, ಸರಿಯಾಗಿ ಗಮನಿಸಿ, ಬಹಳ ಗಂಭೀರವಾದ ಸಂಗತಿ ಮಾತಾಡ್ತಿದ್ದೀನಿ ನಾನು. ಅವ್ರು ಯಾವಾಗ್ಲೂ ಹೇಳೋರು, ಚಕ್ರವರ್ತಿ ಸ್ವಲ್ಪ ನೋಡು. ಏನ್ ಸ್ವಾಮೀಜಿ ಅಂದ್ರೆ ಅವ್ರು ಹೇಳಿದ್ರು, ಈ ಕಾವೇರಿ ಗಲಾಟೆ ಆಗತ್ತಲ್ಲ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ, ಕಾವೇರಿ ಗಲಾಟೆ ಆದಾಗ ತಮಿಳುನಾಡಿನ ಕನ್ನಡಿಗರು ನಮಗೆ ಕಾವೇರಿ, ತಮಿಳುನಾಡಿನ ತಮಿಳಿಗರು ಅಥವಾ ಹಿಂದೂಗಳು ನಮಗೆ ಕಾವೇರಿ ಬೇಕು ಅಂತ ಬಡದಾಡ್ತಾರೆ, ಕರ್ನಾಟಕದ ಹಿಂದೂಗಳು ಕಾವೇರಿ ನಮಗೆ ಬೇಕು ಅಂತ ಬಡದಾಡ್ತಿರ್ತಾರೆ. ಮುಸ್ಲಿಮರು ಏನ್ ಮಾಡ್ತಿರ್ತಾರೆ? ಯೋಚನೆ ಮಾಡಬೇಕಾಗಿರೋ ಪ್ರಶ್ನೆ. ನಮಗೆ ನಾವು ಇಲ್ಲಿ ಕೂತಾಗ ಇವನ್ ತಮಿಳಿಯನ್ನು ಇವನ್ ಕನ್ನಡಿಗ ಅಂತ ಹಿಂದೂಗಳನ್ನ ಡಿವೈಡ್ ಮಾಡ್ಲಿಕ್ಕೆ ಸಿಕ್ಬಿಡುತ್ತೆ. ಆದ್ರೆ ಮುಸಲ್ಮಾನರು ಯಾವತ್ತು ತಮಿಳಿಯನ್ ಕನ್ನಡಿಗ ಅಂತ ಡಿವೈಡ್ ಆಗಿದ್ದಾರ? ನೆಕ್ಸ್ಟ್ ಬೆಳಗಾವಿ ವಿಚಾರ ಬಂದಾಗ ಬೆಳಗಾವಿಯ ಹಿಂದೂಗಳು ಬೆಳಗಾವಿ ನಮಗ್ ಸೇರ್ಬೇಕು ಅಂತ ಗಲಾಟೆ ಮಾಡ್ತಾರೆ. ಮಹಾರಾಷ್ಟ್ರದ ಮರಾಠಿಗರು ಬೆಳಗಾವಿ ನಮಗೂ ಬೇಕು ಅಂತ ಗಲಾಟೆ ಮಾಡ್ತಾರೆ. ಮುಸ್ಲಿಮ್ಸ್ ಏನ್ ಮಾಡ್ತಿರ್ತಾರೆ? ಅದು ವಂಡರ್ರಿ. ಅವ್ರು ಎಷ್ಟು ಚೆನ್ನಾಗಿ ಇಬ್ರು ಒಂದಾಗಿರ್ತಾರೆ. ಯಾರಿಗಾದ್ರೂ ಹೋಗ್ಲಿ, ನಾವು ಮಜಾ ಮಾಡ್ಬೇಕಷ್ಟೇ ಅಂತ. ಅಂದ್ರೆ ಅವರಿಗೆ ದೇಶ, ಭಾಷೆ ಇವುಗಳಿಗಿಂತ ಹೆಚ್ಚು ನನ್ನ ಮತ, ಈ ಮತವನ್ನು ಉಳಿಸಿಕೊಳ್ಳಲಿಕ್ಕೆ ದೇಶ ಏನ್ ಬೇಕಿದ್ರು ಆಗ್ಲಿ. ನಾನು ಬರೀ ಆರೋಪ ಮಾಡ್ತಿಲ್ಲ. ನನ್ ಗೊತ್ತು, ಒಂದು FIR ಮಾಡ್ಲಿಕ್ಕೆ ಪೊಲೀಸರು ರೆಡಿಯಾಗಿ ಕಾಯ್ತಾ ಇರ್ತಾರೆ, ಏನ್ ಹೇಳ್ತಾರೆ ನೋಡೋಣ ಅಂತ. ಬರೀ ಆರೋಪ ಅಲ್ಲ. ಈ ದೇಶ ತುಂಡಾದ್ರೂ ಪರವಾಗಿಲ್ಲ, ನಮಗೆ ನಮ್ಮ ಆಸ್ತಿ ಬೇಕು ಅಂತ ಕೇಳಲಿಕ್ಕೆ ನಾವು ಒದ್ದಾಡ್ತೀವಿ. ನಾವು ನಮ್ಮ ದೇಶಾಗಿದ್ರೂ ಪರವಾಗಿಲ್ಲ, ನೀವೇ ಪ್ರಧಾನಿಯಾಗಿ, ನೀವೇ ಮುಖ್ಯಮಂತ್ರಿಯಾಗಿ, ನೀವೇ ಬೇಕಿದ್ರೆ ರಾಷ್ಟ್ರಪತಿಯಾಗಿ, ಬಟ್ ಈ ದೇಶ ಒಂದ ಉಳಿಸ್ರಪ್ಪ, ಈ ಭೂಮಿ ಒಡೆಯೋದು ಬೇಡ ಅಂತ ನಾವು ಎಲ್ಲವನ್ನೂ ಕೊಡ್ಲಿಕ್ಕೆ ತಯಾರು. ಆದ್ರೆ ನಮಗೆ ಈ ದೇಶದ ಯಾವ ಪಟ್ಟವೂ ಬೇಕಾಗಿಲ್ಲ, ತುಂಡಾದ್ರೂ ಪರವಾಗಿಲ್ಲ, ನಮಗೆ ಧರ್ಮಾಧಾರಿತ ದೇಶ ಬೇಕು ಅಂತ ಅವ್ರು ಕೇಳಿ 80 ವರ್ಷ ಆಯ್ತು ಅಷ್ಟೇ. ನೆನ್ನೆಗೆ ನಾವು ಕಣ್ಣಾರೆ ನೋಡಿದೀವಿ, ಅದನ್ನ ನಾವು ಅನುಭವಿಸಿದ್ದೀವಿ. ಈ ದೇಶದ ಲಕ್ಷಾಂತರ ಕೋಟ್ಯಂತರ ಹಿಂದೂಗಳು ಸ್ಥಾನ ಪಲ್ಲಟಗೊಂಡು ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತ ಓಡ್ತಾ ಬರಬೇಕಾದ್ರೆ ಹೆಣವಾಗಿದ್ದವರಿದ್ದಾರೆ. ಲಕ್ಷಾಂತರ ಹಿಂದೂಗಳು ಆ ಜಾಗದಿಂದ ಈ ಜಾಗಕ್ಕೆ ಬರಬೇಕಾದಾಗ ಟ್ರೈನ್ಗಳಲ್ಲಿ ತುಂಬಿಕೊಂಡು ಅವರ ಹೆಣಗಳು ಭಾರತಕ್ಕೆ ಬಂದಿವೆ. ಇವತ್ತು ಸಿಖ್ಖರಲ್ಲಿ ಕೆಲವರು ಖಾಲಿಸ್ತಾನ ಅಂತ ಪ್ರತ್ಯೇಕತೆಯ ಮಾತಾಡಬಹುದು. ಆದ್ರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ, ನನಗೆ ಅವರು ಸಿಖ್ಖರ ಬಗ್ಗೆ ಅಪಾರವಾದ ಗೌರವ ಯಾಕೆ ಅಂತಂದ್ರೆ, ಅವತ್ತು ಅಲ್ಲಿಂದ ಹಿಂದೂಗಳನ್ನ ನಾನು ಅಪ್ಪನ ಮಗ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಸ್ವಂತದ್ದು ಏನಿದೆ ಸರ್ನೇಮ್ ಸ್ವಂತದ್ದಲ್ಲ, ಅಪ್ಪನಿಂದ ಬಂದಿದ್ದು. ನೀವು ತಗೊಂಡಿರೋದು ಏನಿದೆ? ನೀವು ಮೋದಿಯ ಡಿಗ್ರಿ ಬಗ್ಗೆ ಮಾತನಾಡ್ತೀರಿ, ಡಿಗ್ರಿ ದಿಕ್ಕಾವು ಅಂತ. ಆಯ್ತಪ್ಪ, ನಿಮ್ಗೆ ಯಾವತ್ತು ತೋರಿಸಿದ್ದೀರಾ? ನಾನು ಸುಮ್ಮನೆ ಕೇಳೋ ಪ್ರಶ್ನೆ, ನೀವು ಮಾತನಾಡುವಾಗ ಇಷ್ಟೆಲ್ಲ ಹಿಂದೂ ಕಾರ್ಯಕರ್ತರ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತೀರಿ, ಒಂದೇ ಮಾತರನ್ನ ನಿಮ್ಮ ಅಧಿನಾಯಕಿ ಹೇಳಲಿಕ್ಕೆ ಹಿಂದೆ ಮುಂದೆ ನೋಡಿದಾಗ ನಿಮ್ಮ ಮುಖ್ಯಮಂತ್ರಿಗಳು, ನಿಮ್ಮ ಪಕ್ಷದ ಅಧ್ಯಕ್ಷರು, ಇದು ಈ ದೇಶದ ಗೌರವದ ಗಾನ, ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು ಅಂತ ಹೇಳುವ ಧೈರ್ಯ ತೋರಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಏನ್ ಅವಸ್ಥೆ ಈ ದೇಶ. ಮಿತ್ರ, ಈ ದೇಶದ ದೌರ್ಭಾಗ್ಯ ಏನು ಗೊತ್ತೇ? ನೀವೇನ್ ತಾಕತ್ತು ಅಂತ ಮಾತಾಡಿದ್ರೆ ಅವತ್ತೂ ಇರ್ಲಿಲ್ಲ ಇವ್ರಿಗೆ. ಈ ದೇಶದ ದೌರ್ಭಾಗ್ಯ ಏನು ಅಂತಂದ್ರೆ, ಸ್ವಾತಂತ್ರ್ಯದ ಹೊಸ್ತಿನಲ್ಲಿ ನಮಗೆ ಧರ್ಮಾಧಾರಿತ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಕೇಳಿದಾಗ, ಇದು ನಿಮ್ಮ ಅಪ್ಪನ ರಾಷ್ಟ್ರ ಅಲ್ಲ, ಇದು ನಮ್ದು, ಯಾವ ಕಾರಣಕ್ಕೂ ಕೊಡೋದಿಲ್ಲ ಅಂತ ಹೇಳುವ ತಾಕತ್ತು ಬೇಕಾಗಿತ್ತು. ಆ ಛಾತಿ ಇರಲಿಲ್ಲ. ಹೋಗ್ಲಿ, ಛಾತಿ ಇದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರನ್ನಾದ್ರೂ ಅನುಸರಿಸುವ ಪ್ರಜ್ಞೆ ಇತ್ತ ಇಲ್ಲ. ಮಿತ್ರ, ಬಾಬಾ ನೀವು ಪಾಕಿಸ್ತಾನ ಮಾಡ್ಲೇಬೇಕು, ಇಲ್ಲಾಂದ್ರೆ ಇವ್ರು ಕೇಳೋದಿಲ್ಲ. ಇವ್ರು ಇವತ್ತು ಎಷ್ಟು ದೊಡ್ಡ ಸಂಖ್ಯೆಯಾಗಿ ಬೆಳೆದು ನಿಂತಿದ್ದಾರೆ ಅಂತಂದ್ರೆ, ಇವ್ರು ಒಳಗಿದ್ರೆ ಬಹಳ ಡೇಂಜರ್. ಬಾಬಾ ಸಾಹೇಬ್ ಹೇಳೋ ಮಾತಿದು, ನಾನು ಹೇಳ್ತಿರೋದಲ್ಲ. ಪೊಲೀಸರಿಗೋಸ್ಕರ ಈ ಲೈನ್ ಆಡ್ ಮಾಡಿದ್ದೀನಿ.
ಬಾಬಾ ಸಾಹೇಬರು ಅವತ್ತು ತುಂಬಾ ಸ್ಪಷ್ಟವಾದ ದನಿಯಲ್ಲಿ ಹೇಳಿದ್ರು, ಇವ್ರು ಒಳಗಿದ್ರೆ ಡೇಂಜರ್. ಬಾಬಾ ಸಾಹೇಬರ ಮಾತನ್ನೇ ಕೋಟ್ ಮಾಡೋದಾದ್ರೆ ಬಾಬಾ ಸಾಹೇಬ್ರು ಏನ್ ಹೇಳಿದ್ರು ಗೊತ್ತಾ? ಶತ್ರುಗಳನ್ನ ಹೊರಗಿಟ್ಕೊಂಡು ಫೈಟ್ ಮಾಡ್ತೀರೋ ಒಳಗಿಟ್ಕೊಂಡು ಫೈಟ್ ಮಾಡ್ತೀರೋ ನೀವೇ ಯೋಚನೆ ಮಾಡಿ ಅಂತ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕದಲ್ಲಿ ಬಾಬಾ ಸಾಹೇಬರು ಬರೆದು ಹೇಳಿದ್ರು. ಒಂದು ಪಾಕಿಸ್ತಾನ ಅಂತ ಪ್ರತ್ಯೇಕ ಮಾಡಿ ಅವ್ರು ಕೇಳಿದಂತೆ. ಆದ್ರೆ ಇಲ್ಲಿರುವಂತ ಎಲ್ಲ ಮುಸಲ್ಮಾನರನ್ನು ಪಾಕಿಸ್ತಾನಕ್ಕೆ ಕಳಿಸಿ ಅಲ್ಲಿ ಆದ್ರೆ ನಾವು ಸಿಕ್ಕಾಪಟ್ಟೆ ಜಲೈಗಳಲ್ಲ, ತುಂಬಾ ಹೃದಯವಂತಿಕೆಯನ್ನು ತೋರಿಸುವಂತ ಪ್ರಯತ್ನ ಮಾಡಿದ್ವಿ ಮಿತ್ರ. ನಾನು ಇದನ್ನ ಪೊಲಿಟಿಕಲ್ ಸ್ಟೇಜ್ ಮಾಡ್ಲಿಕ್ಕೆ ಇಚ್ಛೆ ಪಡಲ್ಲ. ಆದ್ರೆ ದುರ್ದೈವ ಏನು ಅಂತಂದ್ರೆ ಬಾಂಗ್ಲಾದೇಶಿಗರ ವಿರುದ್ಧ ಮಾತನಾಡುವಂತ ವಿಚಾರ ಬಂದಾಗ ಕಾಂಗ್ರೆಸ್ಸಿಗೆ ಯಾರು ಬರದೇ ಇಲ್ಲ. ಅದು ಅನಿವಾರ್ಯವಾಗಿ ಪೊಲಿಟಿಕಲ್ ಸ್ಟೇಜ್ ಆಗ್ತದೆ. ಆದ್ರೆ ಒಬ್ಬ ಕಾಂಗ್ರೆಸ್ಸಿಗ ಇದ್ದ. ಇವತ್ತು ಯಾರಾದ್ರೂ ಅಪ್ಪಿತಪ್ಪಿ ಇಲ್ಲಿ ಕಾಂಗ್ರೆಸ್ಸಿಗರು ನಿಮ್ಮ ಪಕ್ಷದ ಚಿಂತನೆಯನ್ನ ಕಳಚಿ ನಾನು ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಇದ್ದೀನಿ ಅಂತ ನೀವೇನಾದ್ರೂ ಬಂದು ಕೂತಿದ್ರೆ ನೀವು ನೆನಪಿಸ್ಕೊಳ್ಬೇಕಾದ ನಿಮ್ಮ ಮನೆಯಲ್ಲಿ ಹಾಕ್ಬೇಕಾದ ಫೋಟೋ ಯಾರು ಗೊತ್ತಾ? ಗೋಪಿನಾಥ್ ಬೋರ್ಡೋಲಾ. ಇದು ಬಹಳ ಜನ ಕೇಳಿರ್ಲಿಕ್ಕಿಲ್ಲ. ಇವತ್ತು ಅಸ್ಸಾಂನಲ್ಲಿ ಒಬ್ಬ ಅದ್ಭುತವಾಗಿರುವಂತಹ ಮುಖ್ಯಮಂತ್ರಿ ಕೂತಿದ್ದಾರೆ. ಆದ್ರೆ ಅಸ್ಸಾಮಿನ ಮೊದಲನೇ ಮುಖ್ಯಮಂತ್ರಿ ಯಾರಿದ್ರು ಗೊತ್ತಾ? ಗೋಪಿನಾಥ್ ಬೋರ್ಡೋಲಾ ಅಂತಿದ್ರು, ಒಬ್ಬ ಕಾಂಗ್ರೆಸ್ಸಿಗ. ಆ ಕಾಂಗ್ರೆಸ್ಸಿಗರು ಯಾಕೆ ಅವತ್ತು ಹಠ ಹಿಡಿದು ಎಲ್ಲ ಅಧಿಕಾರಗಳನ್ನ ಮೀರಿ ನಿಲ್ಬೇಕು ಅಂತ ಗಾಂಧೀಜಿ ಎಲ್ಲರಿಗೂ ಹೇಳಿದ್ದಾಗ್ಲೂ ಕೂಡ, ಆದ್ರೆ ಗೋಪಿನಾಥ್ ಬೋರ್ಡೋಲಾ ಹಠ ಹಿಡಿದು ನಿಂತರು, ನನ್ನ ಅಸ್ಸಾಮನ್ನ ತುಂಡಾಗ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಅವತ್ತು ಗೋಪಿನಾಥ್ ಬೋರ್ಡೋಲಾ ನಿಂತರು. ಅವರ ವಿರುದ್ಧಕ್ಕೆ ಜವಾಹರ್ಲಾಲ್ ಅವತ್ತು ಗೋಪಿನಾಥ್ ಬೋರ್ಡೋಲಾಯನ್ನ ನೆನಪಿಸಿಕೊಳ್ಳೋದೇ ಇಲ್ಲ. ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಪಾಕಿಸ್ತಾನದ ಕಲ್ಪನೆಯನ್ನ ಇಂಡೈರೆಕ್ಟ್ಲಿ ಹರಿಬಿಟ್ಟಿದ್ದು ಸರ್ ಸೈಯದ್ ಅಹಮದ್ ಖಾನ್. ಸರ್ ಸೈಯದ್ ಅಹಮದ್ ಖಾನ್ ತಮ್ಮ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿಯಲ್ಲಿ ಮುಸಲ್ಮಾನರನ್ನ ನಾವು ಚೆನ್ನಾಗಿ ಬೆಳೆಸಬೇಕು, ಇವ್ರು ಗಟ್ಟಿಯಾಗಿ ನಿಲ್ಬೇಕು, ಎಜುಕೇಟೆಡ್ ಆಗ್ಬೇಕು, ಅದಕ್ಕೆ ಇವ್ರು ಯಾವತ್ತೂ ಬಿಟ್ಟಿರೋದ ಹೇ ಗಂಗಾ ಮತೋಪುಟ್ಯ, ಜಗತ್ತನ್ನೆಲ್ಲ ಗೆದ್ದಿರುವಂತ ನಮ್ಮ ಹಡಗು ನಿನ್ನ ದಡಕ್ಕೆ ಬಂದು ನಿಂತಿದ್ದು ಅದನ್ನ ಮತೋಪುಟ್ಯ ನೀನು ಅಂತ ಗಂಗೆ ಮಾತನಾಡಿಸ್ತಾರೆ. ಆ ಹಾಡು ಸಾರೇ ಜಹಾಂ ಸೆ ಅಚ್ಚಾ ಈ ದೇಶದಲ್ಲಿ ಹೆಚ್ಚು ಕಡಿಮೆ